ಎಲ್ರಿಗೂ ನಮಸ್ಕಾರ. ನಾವು ಇಂದಿನ ಪಾರ್ಟಲ್ಲಿ ವಿಸರ್ಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ವಿಸರ್ಜನೆ ಅಂತಂದರೆ, ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ನಾವು ಹೊರಹಾಕೋದು ಅಂತ. ಸೊ ಇಲ್ಲಿ ನೀವು ಇಲ್ಲೇ ಕೊಟ್ಟಿದ್ದಾರೆ ವಿಸರ್ಜನೆ ಅಂದರೆ ಏನು ಅಂತ. ಇಲ್ಲಿ ನೋಡಿ, ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ವಿಸರ್ಜನೆ ಅಂತ ಕರೀತಾರೆ. ವಿಸರ್ಜನೆ ಅಂತ ಕರೆದಾಗ ನಾವೀಗ ಆಹಾರ ತಗೊಳ್ತೀವಲ್ಲ, ಆ ಆಹಾರದಿಂದ ತ್ಯಾಜ್ಯ ಪದಾರ್ಥ ಉಂಟಾಗುತ್ತಲ್ಲ, ಅದಷ್ಟು ಇದಿಲ್ಲ, ವಿಷ ಪದಾರ್ಥ ಆಗಿರೋದಿಲ್ಲ. ಬರೀ ತ್ಯಾಜ್ಯ ಪದಾರ್ಥ ಅಂತ ಹೇಳ್ತೀವಿ. ಆಹಾರ ತಗೊಂಡಾದ್ಮೇಲೆ ಬೇಡದೇ ಇರೋ ಆಹಾರ ಪದಾರ್ಥ ಹೊರಗಡೆ ಹೋಗುತ್ತಲ್ಲ ದೇಹದಿಂದ, ಅದು ಅಷ್ಟು ವಿಷ ಆಗಿರೋದಿಲ್ಲ. ಆದರೆ ಯಾವುದು ಹಾಗಾದರೆ ಇಲ್ಲಿ ಹಾನಿಕಾರಕವಾದ ತ್ಯಾಜ್ಯ ಪದಾರ್ಥ ಯಾವುದು ಅಂತ ನೋಡೋದಾದರೆ, ಒಂದು ಜೀವಕೋಶವನ್ನು ತಗೊಳ್ಳೋಣ. ಇಲ್ಲಿ ಜೀವಕೋಶದ ಚಿತ್ರವನ್ನು ನಾನು ಇಲ್ಲಿ ಬರೆದಿದ್ದೀನಿ ನೋಡಿ. ಸೊ ಈ ಜೀವಕೋಶದ ಚಿತ್ರವನ್ನು ನಾವು ತಗೊಂಡಾಗ, ಜೀವಕೋಶ ಯಾವುದರಿಂದ ಮಾಡಲ್ಪಟ್ಟೈತೆ ಅಂತ ಹೇಳಿದ್ರೆ ಪ್ರೋಟೀನಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು ಈ ಜೀವಕೋಶ. ಸೊ ಆ ಪ್ರೋಟೀನಲ್ಲಿ ಏನಿರುತ್ತೆ? ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಸೊ ಹಾಗಾದರೆ ಈ ಜೀವಕೋಶದಲ್ಲಿ ಯಾವ ಕಂಟೆಂಟ್ ಇರುತ್ತೆ ಅಂತ? ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಸೊ ಈ ಜೀವಕೋಶಗಳು, ಪ್ರತಿಯೊಂದು ಜೀವಕೋಶಗಳು ನೈಟ್ರೋಜನಸ್ ವೇಸ್ಟ್ನ ತಯಾರು ಮಾಡುತ್ತೆ. ಇದು ತಯಾರು ಮಾಡುತ್ತಲ್ಲ ತ್ಯಾಜ್ಯ ಪದಾರ್ಥ, ಅದರಲ್ಲಿ ಏನಿದೆ? ನೈಟ್ರೋಜನ್ ಇದೆ. ನೈಟ್ರೋಜನ್ ಇದೆ ಅಂತಂದರೆ ಯೂರಿಯಾ ಇದೆ ಅಂತ ಅರ್ಥ ಇಲ್ಲಿ. ಸೊ ಹಾಗಾದರೆ ಪ್ರತಿಯೊಂದು ಜೀವಕೋಶಗಳು ಯಾವ ತ್ಯಾಜ್ಯ ಪದಾರ್ಥವನ್ನು ಇಲ್ಲಿ ಇದು ಮಾಡ್ತಾ ಇದೆ ಅಂದರೆ ಯೂರಿಯಾವನ್ನು ತಯಾರು ಮಾಡ್ತಾ ಇದೆ ಪ್ರತಿ ಜೀವಕೋಶ. ಇದು ತುಂಬ ಪಾಯ್ಸನಸ್, ಅಂದರೆ ನಮಗೆ ಹಾನಿಕಾರಕ ಇದು. ಸೊ ಈ ಪಾಯ್ಸನಸ್ ವೇಸ್ಟ್ ಪ್ರಾಡಕ್ಟ್ ಇದೆಯಲ್ಲ, ತ್ಯಾಜ್ಯ ಪದಾರ್ಥ ಇದೆಯಲ್ಲ, ಇವುಗಳನ್ನು ಹೊರ ಹಾಕಬೇಕು. ಸೊ ನಮ್ಮ ಆಹಾರದಿಂದ ಬಂದಂತಹ ತ್ಯಾಜ್ಯ ಪದಾರ್ಥ ಅಷ್ಟೇ ಅಲ್ಲ, ಅದಕ್ಕಿಂತ ಪ್ರಮುಖವಾಗಿ ತುಂಬ ಹಾನಿಕಾರಕವಾದಂತಹ ತ್ಯಾಜ್ಯ ಪದಾರ್ಥ ಜೀವಕೋಶಗಳಿಂದ ಬಂದಿರುತ್ತೆ. ಸೊ ಅದು ತುಂಬ ಪಾಯ್ಸನಸ್ ಆಗಿರುತ್ತೆ, ಹಾನಿಕಾರಕ ಆಗಿರುತ್ತೆ. ಅಂತಹ ಹಾನಿಕಾರಕ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ಈ ಪ್ರಕ್ರಿಯೆಯನ್ನು ವಿಸರ್ಜನೆ ಅಂತ ಕರೀತಾರೆ. ಈಗ ನಾವು ಏಕಕೋಶ ಜೀವಿಗಳು, ಅಮೀಬಾ ಈ ರೀತಿ ಜೀವಿಗಳೈತಲ್ಲ, ಆ ಜೀವಿಗಳಲ್ಲೆಲ್ಲ ಆದರೆ ವಿಸರಣೆಯಿಂದ, ಸಾಮಾನ್ಯವಾದ ವಿಸರಣೆ, ಈಗ ನೀವು ಸಸ್ಯಗಳಲ್ಲಿ ನೋಡಿದ್ರಲ್ಲ ವಿಸರಣೆ, ಅಭಿಸರಣೆ, ಆ ರೀತಿ. ಸೊ ಏಕಕೋಶ ಜೀವಿಗಳಲ್ಲಿ ವಿಸರಣೆಯಿಂದನೇ ಹೊರಹಾಕ್ಬಿಡುತ್ತೆ. ಆದರೆ ನಾವು ತುಂಬ, ನಮ್ಮ ದೇಹದ ಗಾತ್ರ ಆಗಲಿ ಜೀವಕೋಶಗಳ ಸಂಖ್ಯೆ ಆಗಲಿ ತುಂಬ ಜಾಸ್ತಿ ಇರೋದ್ರಿಂದ ವಿಸರಣೆಯಿಂದ ನಾವು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆದಂತಹ ಒಂದು ಅಂಗವೇ ಬೇಕಾಗುತ್ತೆ. ಆ ಅಂಗ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ, ಈ ಚಿತ್ರವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮೂತ್ರಪಿಂಡದ ಸಹಾಯದಿಂದ ನಾವು ಹೊರ ಹಾಕ್ತೀವಿ. ಸೊ ಈ ಮೂತ್ರಪಿಂಡದ ಪ್ರಮುಖ ಕಾರ್ಯ ಏನು ಅಂತಂದರೆ, ರಕ್ತದಲ್ಲಿರುವಂತಹ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವುದು ಮೂತ್ರಪಿಂಡದ ಕೆಲಸ. ರಕ್ತದಲ್ಲಿರುವ ತ್ಯಾಜ್ಯ ಪದಾರ್ಥ ಫಿಲ್ಟ್ರ್ ಮಾಡುತ್ತೆ, ಇದು ರಕ್ತವನ್ನು ಫಿಲ್ಟ್ರ್ ಮಾಡುತ್ತೆ, ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಅದೇ ಹೃದಯ ಆದರೆ ಏನು ಮಾಡುತ್ತೆ? ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ನೀವು ಇಲ್ಲಿ. ಸೊ ಹೃದಯ ಆದರೆ ಏನು ಮಾಡುತ್ತೆ? ರಕ್ತವನ್ನು ಪಂಪ್ ಮಾಡುತ್ತೆ, ದೇಹದ ಎಲ್ಲ ಭಾಗಗಳಿಗೂ ಪಂಪ್ ಮಾಡುತ್ತೆ. ಆದರೆ ಇಲ್ಲಿ ಫಿಲ್ಟ್ರ್ ಮಾಡುತ್ತೆ, ತ್ಯಾಜ್ಯ ಪದಾರ್ಥ, ರಕ್ತದಲ್ಲಿರುವಂತಹ ತ್ಯಾಜ್ಯ ಪದಾರ್ಥಗಳನ್ನು ಹೊರ ಹಾಕೋದಕ್ಕೆ ಆ ರಕ್ತವನ್ನು ಸೋಸುವಿಕೆ ಇಲ್ಲಿ ಆಗುತ್ತೆ. ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಫಿಲ್ಟರ್ ಆಗುವಂಥದ್ದು ಈ ಮೂತ್ರಪಿಂಡದಲ್ಲಿ. ಈಗ ಮೂತ್ರಪಿಂಡವನ್ನು ನಾವು ತಗೊಂಡ್ರೆ, ಮನುಷ್ಯನಲ್ಲಿ ಮೂತ್ರಪಿಂಡದ ರಚನೆಯನ್ನು ವಿವರಿಸಿ ಅಂತ ಏನಾದರೂ ಹೇಳಿದ್ರೆ, ಮೂತ್ರಪಿಂಡಕ್ಕೆ ಬಂದಾಗ ನಮ್ಮ ವಿಸರ್ಜನಾಂಗ ವ್ಯೂಹದಲ್ಲಿ, ಮನುಷ್ಯನ ವಿಸರ್ಜನಾಂಗ ವ್ಯೂಹದಲ್ಲಿ ಒಂದು ಜೊತೆ ಮೂತ್ರಪಿಂಡಗಳಿರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಜೊತೆ, ಇದೊಂದು ಕಿಡ್ನಿ, ಮೂತ್ರಪಿಂಡ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಾದರೆ ಕಿಡ್ನಿ ಅಂತ ಹೇಳ್ತಾರೆ. ಒಂದು ಜೊತೆ ಇರುತ್ತೆ. ಮತ್ತು ಒಂದು ಜೊತೆ ಮೂತ್ರನಾಳಗಳು ಇಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲೊಂದು ಈ ರೀತಿಯಾಗಿ ಎರಡು ಮೂತ್ರನಾಳ, ಅಂದರೆ ಒಂದು ಜೊತೆ ಮೂತ್ರನಾಳ, ಒಂದು ಜೊತೆ ಮೂತ್ರಪಿಂಡ. ಸೊ ಮನುಷ್ಯರ ವಿಸರ್ಜನಾಂಗ ವ್ಯೂಹದಲ್ಲಿ ಒಂದು ಜೊತೆ ಮೂತ್ರಪಿಂಡ ಇರುತ್ತೆ, ಒಂದು ಜೊತೆ ಮೂತ್ರನಾಳ ಇರುತ್ತೆ. ಮೂತ್ರಪಿಂಡ, ಮೂತ್ರನಾಳ. ಈ ಮೂತ್ರನಾಳಗಳು ಒಂದು ಮೂತ್ರಕೋಶಕ್ಕೆ ಅಳವಡಿಸಿದೆ, ಇದು ಒಳಗೊಂಡಿದೆ. ಇದು ಮೂತ್ರಕೋಶಕ್ಕೆ ಇದು ಒಂದೇ ಒಂದು ಮೂತ್ರಕೋಶ ಇರುವುದು. ಇವೆಲ್ಲ ಜೋಡಿಯಾಗಿದೆ, ಮೂತ್ರಪಿಂಡ ಮತ್ತು ಮೂತ್ರನಾಳ ಜೋಡಿಯಾಗಿದೆ, ಒಂದೇ ಒಂದು ಮೂತ್ರಕೋಶ ಇದೆ. ಮೂತ್ರಕೋಶದಲ್ಲಿ ಓಪನ್ ಇದೆ ನೋಡಿ, ಅದನ್ನು ಮೂತ್ರದ್ವಾರ ಅಂತ ಹೇಳ್ತಾರೆ. ಇದಿಷ್ಟು ಯಾವುದರ ಭಾಗಗಳು? ವಿಸರ್ಜನಾಂಗ ವ್ಯೂಹದ ಭಾಗ.
ಮನುಷ್ಯರ ವಿಸರ್ಜನಾಂಗ ವ್ಯೂಹದಲ್ಲೇ ಭಾಗಗಳು. ಇದರ ಜೊತೆಗೆ ಏನಿದೆ ಅಂತಂದರೆ ರೀನಲ್ ಅಪಧಮನಿ ಮತ್ತು ರೀನಲ್ ಅಭಿಧಮನಿ ಇದೆ. ಇದನ್ನು ರೀನಲ್ ಅಪಧಮನಿ ಅಂತಾರೆ, ಇದನ್ನು ರೀನಲ್ ಅಭಿಧಮನಿ. ಈಗ ನಾವು ಶ್ವಾಸಕೋಶಕ್ಕೆ ಬರ್ತೀವಲ್ಲ, ಶ್ವಾಸಕೋಶದಲ್ಲಿ ನಾವೇನು ಹೇಳ್ತೀವಿ, ಪಲ್ಮನರಿ ಅಪಧಮನಿ, ಪಲ್ಮನರಿ ಅಭಿಧಮನಿ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಶ್ವಾಸಕೋಶದಲ್ಲಾದರೆ ಪಲ್ಮನರಿ ಹೇಳಿ, ಇಲ್ಲಾದರೆ ಕಿಡ್ನಿನಲ್ಲಾದರೆ ರೀನಲ್ ಅಂತ ಹೇಳಿ. ಸೊ ರೀನಲ್ ಅಪಧಮನಿ, ರೀನಲ್ ಅಭಿಧಮನಿ ಅಂತ. ರೀನಲ್ ಅಪಧಮನಿಯ ಮೂಲಕ ಅಶುದ್ಧ ರಕ್ತ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲೇ ಬರೆದಿದ್ದೀನಿ ನಾನು, ರೀನಲ್ ಅಪಧಮನಿಯ ಮೂಲಕ ಅಶುದ್ಧ ರಕ್ತ ಬರುತ್ತೆ. ಸೊ ನಂತರ ಇಲ್ಲಿ ಎಲ್ಲ ಫಿಲ್ಟರ್ ಆಗಿಬಿಟ್ಟು ಶುದ್ಧ ರಕ್ತ ರೀನಲ್ ಅಭಿಧಮನಿಯ ಮೂಲಕ ಎಲ್ಲ ಇದು ಹೋಗುತ್ತೆ. ಸೊ ಅಶುದ್ಧ ರಕ್ತ ಬರೋದು ರೀನಲ್ ಅಪಧಮನಿಯ ಮೂಲಕ, ಶುದ್ಧ ರಕ್ತ ಹೋಗೋದು ರೀನಲ್ ಅಭಿಧಮನಿ. ಅಪಧಮನಿ ಅಭಿಧಮನಿ ಜ್ಞಾಪಕ ಇಟ್ಕೊಳ್ಳಿ. ಇದಿಷ್ಟು ಮನುಷ್ಯನ ಜೀರ್ಣಾಂಗ ವ್ಯೂಹ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಜೀರ್ಣಾಂಗ ಅಲ್ಲ, ವಿಸರ್ಜನಾಂಗ ವ್ಯೂಹ, ಸೊ ಮನುಷ್ಯನ ವಿಸರ್ಜನಾಂಗ ವ್ಯೂಹದಲ್ಲಿ ಒಂದು ಜೊತೆ ಮೂತ್ರಪಿಂಡವಿರುತ್ತದೆ, ಒಂದು ಜೊತೆ ಮೂತ್ರನಾಳಗಳು, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಕರ್ಸರಲ್ಲಿ ನೋಡಬೇಕು ನೀವು. ಒಂದು ಜೊತೆ ಮೂತ್ರಪಿಂಡ, ಒಂದು ಜೊತೆ ಮೂತ್ರನಾಳ, ಒಂದು ಮೂತ್ರಕೋಶ ಹಾಗೂ ಮೂತ್ರಕೋಶದ ಒಂದು ದ್ವಾರ ಇರುತ್ತೆ. ನಂತರ ಅದರ ಜೊತೆಗೆ ರೀನಲ್ ಅಪಧಮನಿ ಇರುತ್ತದೆ, ಅದು ಅಶುದ್ಧ ರಕ್ತವನ್ನು ಹೊರಭಾಗದಿಂದ ಕೊಂಡೊಯ್ಯುತ್ತದೆ. ರೀನಲ್ ಅಭಿಧಮನಿ ಶುದ್ಧ ರಕ್ತವನ್ನು ಹೊರಗಡೆ ಕೊಂಡೊಯ್ಯುತ್ತೆ. ಇದು ಒಳಗಡೆ ಅಶುದ್ಧವನ್ನು ಕೊಂಡೊಯ್ದು ಫಿಲ್ಟ್ರೇಷನ್ ಆಗಿಬಿಟ್ಟು ಶುದ್ಧ ಆಗಿ ಹೊರಗಡೆಗೆ ರೀನಲ್ ಅಭಿಧಮನಿಯ ಮೂಲಕ ಹೋಗುತ್ತೆ. ಇದಿಷ್ಟು ಮನುಷ್ಯನ ವಿಸರ್ಜನಾಂಗ ವ್ಯೂಹ ರಚನೆ ಈ ರೀತಿ ಇರುತ್ತೆ. ಈಗ ನೀವು ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಮತ್ತು ವಯಸ್ಸಾದವರಲ್ಲಿ ಮೂತ್ರ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ಮಾಂಸಖಂಡದಿಂದ ಆಗಿರುತ್ತೆ. ಯಾವುದು ಇದು ಮೂತ್ರಕೋಶ ಅಂತ ಹೇಳ್ತಾ ಇದ್ದೀವಲ್ಲ, ಇದು ಬ್ಲ್ಯಾಡರು, ಇದು ಮಾಂಸಖಂಡದಿಂದ ಆಗಿರುತ್ತೆ. ಮತ್ತು ಇದು ನಮ್ಮ ನರಕೋಶಗಳಿಂದ ಅದು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಇದು ನರಕೋಶಗಳ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ನೋಡಿ, ಈಗ ಮೂತ್ರ ತಯಾರಾಗಿದ ತಕ್ಷಣ ಅದರಷ್ಟಕ್ಕೆ ಅದೇ ಹೊರಟೋಗೋದಿಲ್ಲ ನಮಗೆ. ನಾವು ಅದನ್ನು ತಡ್ಕೊಳ್ಬೋದು, ಸ್ವಲ್ಪ ಹೊತ್ತಾದರೂ ತಡ್ಕೊಳ್ಬೋದು, ಬೇಕು ಅಂದಾಗ ನಾವು ಹೋಗಬಹುದು. ಸೊ ಆದರೆ ಇಲ್ಲಿ ಒತ್ತಡ ಜಾಸ್ತಿ ಆದರೆ ಇದು ತುಂಬ ಬೇಗ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಆದರೆ ಇಲ್ಲಿ ನಾವು ಯಾವಾಗಾದರೂ ಯೂರಿನ್ ಮಾಡಬೇಕು ಅಂತ ಏನಾದರೂ ಇದ್ದರೆ, ಸೊ ಯೂರಿನ್ ಮಾಡಬೇಕು ಅಂತಂದರೆ ನಾವು ತಡ್ಕೊಳ್ಬೋದು ಸ್ವಲ್ಪ ಹೊತ್ತು, ಅದಾಗದೇ ಇಲ್ಲಿ ತುಂಬಿದ ತಕ್ಷಣ ಅದಾಗದೇ ಹೋಗೋದಿಲ್ಲ. ಅಂದರೆ ಇದು ನರಕೋಶಗಳ ನಿಯಂತ್ರಣದಲ್ಲಿ ಇರುತ್ತೆ ಇದು. ಸೊ ನಮಗೆ ಹೋಗಬೇಕು ಅಂತ ಅನ್ನಿಸುತ್ತೆ, ಆಗ ನಾವು ಹೋಗೋ ಅಂಥದ್ದು. ನಿಯಂತ್ರಣ ಇಲ್ಲದೆ ಇದ್ದರೆ ಬಹಳ ಕಷ್ಟ ಆಗ್ತಿತ್ತು. ಈ ಎಲಾಸ್ಟಿಸಿಟಿ ಅಂತ ಏನು ಹೇಳ್ತೀವಿ, ಈ ಎಲಾಸ್ಟಿಸಿಟಿ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರಲ್ಲಿ ಇರೋದಿಲ್ಲ. ಅದಕ್ಕೆ ಸಣ್ಣ ಮಕ್ಕಳು ನಮಗೆ ಹೇಳೋದು ಇಲ್ಲ, ವಯಸ್ಸಾದವರು ಅಷ್ಟೇ ಹೇಳೋದಿಲ್ಲ, ತಕ್ಷಣವೇ ಯೂರಿನ್ ಮಾಡ್ಕೊಂಡ್ಬಿಡ್ತಾರೆ, ನೋಡಿರಬೇಕು ನೀವು. ಸೊ ಅನುಭವಕ್ಕೆ ಬಂದಿರುತ್ತೆ, ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಅಥವಾ ವಯಸ್ಸಾದವರಿದ್ದರೆ ಅವರಿಗೆ ಅರಿವಿಲ್ಲದೇ ಯೂರಿನ್ ಆಗಿಬಿಡುತ್ತೆ, ಪಾಸ್ ಆಗಿಬಿಡುತ್ತೆ. ಯಾಕೆ ಅಂದರೆ ಅಲ್ಲಿ ಎಲಾಸ್ಟಿಸಿಟಿ ಸಣ್ಣ ಮಕ್ಕಳಲ್ಲಾದರೆ ಇನ್ನೂ ಬೆಳೆದಿರೋದಿಲ್ಲ, ವಯಸ್ಸಾದವರಲ್ಲಾದರೆ ಎಲಾಸ್ಟಿಸಿಟಿ ಹೊರಟೋಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ರಬ್ಬರ್ ಬ್ಯಾಂಡ್ನ ಮನೆಗೆ ತಂದಾಗ ತುಂಬ ಟೈಟ್ ಇರುತ್ತೆ. ಸೊ ಬರ್ತಾ ಬರ್ತಾ ಯೂಸ್ ಮಾಡ್ತಾ ಫುಲ್ಲು ಲೂಸ್ ಆಗಿಬಿಡುತ್ತೆ. ಆ ಎಲಾಸ್ಟಿಸಿಟಿ ಅನ್ನೋದು ಏನಾಗುತ್ತೆ, ಹೊರಟೋಗುತ್ತಲ್ಲ, ಎಲಾಸ್ಟಿಕ್ ರಬ್ಬರ್ ಅಂತ ಹೇಳ್ತಿರಲ್ಲ, ಅದು ಎಲಾಸ್ಟಿಸಿಟಿ ಹೊರಟೋಗುತ್ತಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ ಸಣ್ಣ ಮಕ್ಕಳಲ್ಲಿ ಎಲಾಸ್ಟಿಸಿಟಿ ಇನ್ನೂ ಬೆಳೆದಿರೋಲ್ಲ, ವಯಸ್ಸಾದಮೇಲೆ ಎಲಾಸ್ಟಿಸಿಟಿನ ಕಳ್ಕೊಂಡಿರುತ್ತೆ. ಅದಕ್ಕೋಸ್ಕರ ಮೂತ್ರ ತಾನಾಗಿಯೇ ತನಗೆ ಅರಿವಿಲ್ಲದೆ ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳು ಅಥವಾ ವಯಸ್ಸಾದವರು ಅಲ್ಲೇ ಮೂತ್ರ ಮಾಡಿಕೊಂಡ್ರೆ ನೀವು ಬೈಯಕ್ಕೆ ಹೋಗಬಾರ್ದು, ಅದಕ್ಕೆ ಅವರಲ್ಲ ಕಾರಣ. ಸೊ ಈ ಎಲಾಸ್ಟಿಸಿಟಿ, ಮೂತ್ರಕೋಶದಲ್ಲಿರುವ ಎಲಾಸ್ಟಿಸಿಟಿ ಮಕ್ಕಳೇ, ಅದಕ್ಕೋಸ್ಕರ ಅವರುಗಳಿಗೆ ಬೈಬಾರ್ದು, ಅವರ ಅರಿವಿಲ್ಲದಂತೆ ಇದು ಆಗುವಂತಹ ಕೆಲಸ. ಸೊ ಇನ್ನು ಬಂದರೆ ನಿಮಗೆ ಇಲ್ಲಿ ಇಷ್ಟು ಇದು ರಚನೆ. ಈಗ ಕಿಡ್ನಿನಲ್ಲಿ ಮೂತ್ರಪಿಂಡ ಅಂತ ಏನು ಹೇಳಿದ್ವಿ, ಆ ಇಡೀ ಮೂತ್ರಪಿಂಡ ನೆಫ್ರಾನ್ಗಳಿಂದ ಆಗಲ್ಪಟ್ಟಿದೆ. ನೋಡಿ, ಒಂದು ಕಿಡ್ನಿನಲ್ಲಿ 1.2 ಮಿಲಿಯನ್ನಷ್ಟು ನೆಫ್ರಾನ್ಗಳೈತಂತೆ. ನೋಡಿ ಇಲ್ಲಿ ಬರೆದಿದ್ದೀನಿ ನಾನು, ಒಂದು ಕಿಡ್ನಿನಲ್ಲಿ ಎಷ್ಟಿದೆ, 1.2 ಮಿಲಿಯನ್ ನೆಫ್ರಾನ್ಗಳೈತಂತೆ. ನೋಡಿ, ಒಂದು ನೆಫ್ರಾನ್ನ ಚಿತ್ರವನ್ನು ನಾನಿಲ್ಲಿ ತೋರಿಸ್ತೀನಿ. ಇದು ಒಂದು ನೆಫ್ರಾನ್ನ ಚಿತ್ರ, ಇಲ್ಲಿ ಬಂದಿದೆಯಲ್ಲ, ಇದು ಒಂದು ನೆಫ್ರಾನ್ನ ಚಿತ್ರ. ಈ ಥರದ್ದು ಎಷ್ಟಿದೆಯಂತೆ. ಸೊ ಇಲ್ಲಿನವರೆಗೂ ನೆಫ್ರಾನ್ ಅಂತ ಬಂದರೆ ಈ ಉದ್ದ ಕಡ್ಡಿ ಇದೆಯಲ್ಲ, ಇದನ್ನು ಸೇರಿಸ್ಕೊಳ್ಬೇಡಿ ಇದಕ್ಕೆ. ಸೊ ಇದಿಷ್ಟು ಒಂದು ನೆಫ್ರಾನ್ ಅಂತ ಹೇಳಿಬಿಟ್ಟು. ಸೊ ಈ ಥರದ್ದು ಎಷ್ಟಿದೆ, ಒಂದು ಮೂತ್ರಪಿಂಡದಲ್ಲಿ 1.2 ಮಿಲಿಯನ್ನಷ್ಟಿದೆ. 1.2 ಮಿಲಿಯನ್ನಷ್ಟು ನೆಫ್ರಾನ್. ಇಲ್ಲಿ ಇನ್ನೊಂದು ಮೂತ್ರಪಿಂಡದಲ್ಲಿ 1.2 ಮಿಲಿಯನ್. ಒಟ್ಟು ಎಷ್ಟಾಯಿತು, 2.4 ಮಿಲಿಯನ್
ನೆಫ್ರಾನುಗಳೈತೆ ಒಂದು ಸಣ್ಣ ಕಿಡ್ನಿನಲ್ಲಿ ಅಂದರೆ ಎಷ್ಟು ಸಣ್ಣದಿರ್ಬೋದು ನೀವೇ ಯೋಚನೆ ಮಾಡಿ ಅಲ್ವಾ. ಸೊ ಇದು ಆ ನೆಫ್ರಾನುಗಳಿಂದ ಮಾಡಲ್ಪಟ್ಟಿದೆ. ಇದಿಷ್ಟು ಮನುಷ್ಯನ ವಿಸರ್ಜನಾಂಗ ವ್ಯೂಹದ ರಚನೆ ಬಗ್ಗೆ ತಿಳ್ಕೊಂಡ್ರಿ ಮಕ್ಕಳೇ. ಈಗ ನೋಡೋಣ ಈ ಮೂತ್ರಪಿಂಡದಲ್ಲಿರುವಂತಹ ನೆಫ್ರಾನ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನೋಡೋಣ. ಇದು ಮೂತ್ರಪಿಂಡದಲ್ಲಿರುವ ನೆಫ್ರಾನ್. ಅದು 2.4 ಇದೆ, 2 ಕಿಡ್ನಿನಲ್ಲಿ ಸೇರಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದೇ ಒಂದು ತೊಗೊಂಡಿರೋದು ಇದೇನಿದು ನೆಫ್ರಾನ್ನ ರಚನೆ. ನೆಫ್ರಾನ್, ಈ ನೆಫ್ರಾನ್ ಒಳಗೇನೆ ಎಲ್ಲ ನಡೆಯುವಂಥದ್ದು. ಹೇಗೆ ಅಶುದ್ಧ ರಕ್ತವನ್ನು ಶುದ್ಧ ರಕ್ತ ಮಾಡುತ್ತೆ, ಅಂದರೆ ನೈಟ್ರೋಜನ್ ತ್ಯಾಜ್ಯಗಳನ್ನು ಹೇಗೆ ರಿಮೂವ್ ಮಾಡುತ್ತೆ ಇದು ಅಂತ ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ನೆಫ್ರಾನ್ನ ರಚನೆಯನ್ನು ವಿವರಿಸಿ, ಚಿತ್ರಸಹಿತ ವಿವರಿಸಿ ಹೇಗೆ ಇದು ಫಿಲ್ಟ್ರ್ ಮಾಡುತ್ತೆ ರಕ್ತವನ್ನು ಅನ್ನೋದನ್ನು ನಾವೀಗ ನೋಡೋಣ. ಸೊ ಇಲ್ಲಿ ನಮಗೆ ಬೌಮನ್ನ ಕೋಶ ಅಂತ ಇದೆ, ಬೌಮನ್ಸ್ ಕ್ಯಾಪ್ಸೂಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೀನಲ್ ಅಪಧಮನಿ, ರೀನಲ್ ಅಭಿಧಮನಿ ಅಂತ 2 ಕವಲುಗಳು ಇರುತ್ತೆ ಮಕ್ಕಳೇ. ರೀನಲ್ ಅಪಧಮನಿ ಮತ್ತು ರೀನಲ್ ಅಭಿಧಮನಿ. ಇದು ಸ್ವಲ್ಪ ರೀನಲ್ ಅಪಧಮನಿ ದಪ್ಪವಾಗಿರುತ್ತೆ, ರೀನಲ್ ಅಭಿಧಮನಿ ಸಣ್ಣಗಿರುತ್ತೆ. ಸೊ ರೀನಲ್ ಅಪಧಮನಿಯ ಮೂಲಕ ಏನಾಗುತ್ತೆ, ಅಶುದ್ಧ ರಕ್ತ ಒಳಗಡೆಗೆ ಬರುತ್ತೆ. ರೀನಲ್ ಅಪಧಮನಿಯ ಮೂಲಕ ಅಶುದ್ಧ ರಕ್ತ ಒಳಗಡೆ ಬರುತ್ತೆ. ಇಲ್ಲಿ ಹೇಳಿದ್ದೆ ನಾನು ನೋಡಿ, ಇಲ್ಲಿ ರೀನಲ್ ಅಪಧಮನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದರ ಒಳಗಡೆ ಏನಾಗ್ತಾ ಇದೆ, ಇಲ್ಲಿ ಅಶುದ್ಧ ರಕ್ತ ಒಳಗಡೆ ಬರ್ತಾ ಇದೆ. ಯಾವ ಒಳಗಡೆ? ನೆಫ್ರಾನ್ನ ಒಳಗಡೆ. ನೆಫ್ರಾನ್ನ ಮೊದಲನೆಯ ಭಾಗ ಯಾವುದು? ಇಲ್ಲಿ ಬೌಮನ್ಸ್ ಕೋಶ ಅಂತ, ಬೌಮನ್ಸ್ ಕ್ಯಾಪ್ಸೂಲ್ ಅಂತ ಬರುತ್ತೆ. ಬೌಮನ್ಸ್ ಕ್ಯಾಪ್ಸೂಲ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಬೌಮನ್ಸ್ ಕೋಶ. ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ, ಇದು ಬೌಮನ್ಸ್ ಕ್ಯಾಪ್ಸೂಲ್ ಅಂತ ಹೇಳಿಬಿಟ್ಟು. ಸೊ ಈ ಬೌಮನ್ಸ್ ಕ್ಯಾಪ್ಸೂಲ್ ಒಳಗಡೆ ಗ್ಲಾಮರೂಲಸ್ ಅಂತ ಇರುತ್ತೆ. ಸೊ ಈ ಗ್ಲಾಮರೂಲಸ್ ಅನ್ನೋದು ಗ್ಲಾಮರೂಲಸ್ ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಪ್ರಮಾಣದ ರಕ್ತವನ್ನು ಇದು ಶುದ್ಧೀಕರಣ ಮಾಡುತ್ತೆ. ಸೊ ಈ ದಪ್ಪ ಇರುತ್ತೆ, ರೀನಲ್ ಅಪಧಮನಿ ದಪ್ಪವಾಗಿ ಇರುತ್ತೆ. ಇಲ್ಲಿ ರೀನಲ್ ಅಪಧಮನಿಯ ಕವಲುಗಳು ಕೂಡ ಇದೆ. ಇದು ಸಣ್ಣದಾಗಿ ಇರುತ್ತೆ, ತುಂಬ ಸಣ್ಣ ಇರುತ್ತೆ ಇದು. ಸೊ ಇದು ತುಂಬ ದಪ್ಪ ಇರುತ್ತೆ. ಸೊ ಇಲ್ಲಿ ನಿಮಗೆ ಗ್ಲಾಮರೂಲಸ್ ಫಿಲ್ಟ್ರೇಷನ್, ಸ್ವಲ್ಪ ಪ್ರಮಾಣದ ಫಿಲ್ಟ್ರೇಷನ್ ಇಲ್ಲಿ ಆಗುತ್ತೆ. ನಂತರ ಇದು ಇಲ್ಲಿ ನುಲಿಕೆಗಳಂತೆ ಇದೆ ನೋಡಿ. ಸೊ ನೆಫ್ರಾನ್ನ ಕೊಳವೆಯಾಕಾರದ ಭಾಗ ಅಂತ ಕೊಟ್ಟಿದ್ದಾರೆ. ಈ ನುಲಿಕೆಯಾಕಾರದ ನಾಳಕ್ಕೆ ಹೋಗುತ್ತೆ. ಯಾವುದು? ಯೂರಿಯಾವನ್ನು ಒಳಗೊಂಡಿರುವಂತಹ ಒಂದು ರಕ್ತ. ಇಲ್ಲಿ ಅಶುದ್ಧ ರಕ್ತ ಬಂದಿದೆ, ಅಂದರೆ ಯೂರಿಯಾವನ್ನು ಒಳಗೊಂಡಿರುವಂತಹ ರಕ್ತ ಬಂದಿದೆ. ಆ ರಕ್ತ ಏನಾಗ್ತಾ ಇದೆ, ನುಲಿಕೆಯ ಒಳಗಡೆ ಇಲ್ಲಿ ಸ್ವಲ್ಪ ಫಿಲ್ಟ್ರೇಷನ್ ಆಗುತ್ತೆ. ಸೊ ಸ್ವಲ್ಪ ಫಿಲ್ಟ್ರೇಷನ್ ಆದಾಗ ಏನಾಗುತ್ತೆ, ಅಮೈನೋ ಆಮ್ಲ, ಗ್ಲೂಕೋಸ್, ನೀರು ಮತ್ತು ಲವಣಗಳು ಇವಿಷ್ಟೂ ಇಲ್ಲಿ ಆಗೋದಿಲ್ಲ, ಫಿಲ್ಟರ್ ಆಗೋದಿಲ್ಲ. ಇವಿಷ್ಟೂ ಯೂರಿಯಾ ಒಳಗಡೆ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿಂದ ರೀನಲ್ ಅಪಧಮನಿಯ ಮೂಲಕ ಅಶುದ್ಧ ರಕ್ತ ಬಂದಿದೆ, ಅಲ್ಲಿ ಬೌಮನ್ಸ್ ಕ್ಯಾಪ್ಸೂಲ್ಗೆ ಬಂದಿದೆ. ಬೌಮನ್ಸ್ ಕ್ಯಾಪ್ಸೂಲಲ್ಲಿ ಗ್ಲಾಮರೂಲಸ್ ಅಲ್ಟ್ರಾ ಫಿಲ್ಟ್ರೇಷನ್ ನಡೆದು ನೆಫ್ರಾನ್ನ ಕೊಳವೆಯಾಕಾರದ ಭಾಗಕ್ಕೆ ಅದು ಬರುತ್ತೆ. ಈ ಕೊಳವೆಯಾಕಾರದ ಭಾಗದಲ್ಲಿ ಇಲ್ಲಿ ಬಂದಂತಹ ಅಶುದ್ಧ ರಕ್ತದಲ್ಲಿ ಏನೆಲ್ಲ ಇದೆ ಅಂದರೆ, ಯೂರಿಯಾ ಇದೆ, ಅಮೈನೋ ಆಮ್ಲ ಇದೆ, ಗ್ಲೂಕೋಸ್ ಇದೆ, ನೀರಿದೆ, ಲವಣಗಳಿದೆ. ಸೊ ಅಶುದ್ಧ ರಕ್ತದಲ್ಲಿ ಏನೇನಿದೆ ಅಂತ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಯೂರಿಯಾ, ಅಮೈನೋ ಆಮ್ಲ, ಗ್ಲೂಕೋಸ್, ನೀರು ಮತ್ತು ಲವಣ. ಇದರಲ್ಲಿ ನಮಗೆ ಯೂರಿಯಾ ಅನ್ನೋದು ತ್ಯಾಜ್ಯ ಪದಾರ್ಥ. ಆದರೆ ಇವು 4 ಇದೆಯಲ್ಲ, ಇವು 4 ನಮಗೆ ಬೇಕು. ಸೊ ಇವು 4 ಮತ್ತೆ ವಾಪಸ್ ಪಡ್ಕೊಳ್ಬೇಕು. ಇಲ್ಲದೇ ಇದ್ದರೆ ಈ 4 ಯೂರಿನ್ ಜೊತೆನೇ ಹೊರಟೋದ್ರೆ ನಮ್ಮ ದೇಹ ಫುಲ್ಲು ಸುಸ್ತಾಗೋಗುತ್ತೆ ಮತ್ತು ಮನುಷ್ಯ ಸಾಯಲೂಬಹುದು. ಅದಕ್ಕೋಸ್ಕರ ಇವುಗಳು ಮತ್ತೆ ಮರುಹೀರಿಕೆ ಆಗಬೇಕು, ರೀಅಬ್ಸರ್ಪ್ಷನ್ ಆಗಬೇಕು. ಎಲ್ಲವೂ ರೀಅಬ್ಸರ್ಪ್ಷನ್ ಆಗೋದಿಲ್ಲ, ಸೆಲೆಕ್ಟಿವ್ ರೀಅಬ್ಸರ್ಪ್ಷನ್, ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಇದು ಯಾವ್ಯಾವುದನ್ನು ಇದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಈ ಭಾಗ ಅಂತಂದರೆ, ನೆಫ್ರಾನ್ನ ಕೊಳವೆಯಾಕಾರದ ಈ ಭಾಗ ಅಮೈನೋ ಆಮ್ಲ ಮತ್ತು ಗ್ಲೂಕೋಸನ್ನು ಮರುಹೀರಣ ಮಾಡ್ಕೊಳ್ಳುತ್ತೆ. ಯಾವುದರಲ್ಲಿ ನೋಡಿ, ಈಗ ಇದು ಯೂರಿನ್ನು ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಯೂರಿನ್ ಇದೆ, ತ್ಯಾಜ್ಯ ಪದಾರ್ಥ ಇದೆ, ರಕ್ತ, ಇದು ರಕ್ತದಲ್ಲಿ ಏನಿದೆ, ಯೂರಿಯಾ ಇದೆ. ರಕ್ತದಲ್ಲಿ ಯೂರಿಯಾ ಇದೆ. ಯೂರಿಯಾ ಒಂದೇ ಇಲ್ಲ ಈ ರಕ್ತದೊಳಗಡೆ, ಇನ್ನೇನೇನಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದೊಂದೇ ಇಲ್ಲ, ಗ್ಲೂಕೋಸ್ ಇದೆ, ಅಮೈನೋ ಆಮ್ಲ ಇದೆ, ನೀರು ಇದೆ, ಸಾಲ್ಟ್ ಇದೆ. ಇದಿಷ್ಟು ಎಲ್ಲಿದೆ? ರಕ್ತದಲ್ಲಿದೆ. ಕಶ್ಮಲವಾದ ರಕ್ತ, ತ್ಯಾಜ್ಯ ಅಂದರೆ ಅಶುದ್ಧ ರಕ್ತ ಇದು ಅಂತ ತಿಳ್ಕೊಳ್ಳಿ. ಅಶುದ್ಧ ರಕ್ತ ಇಲ್ಲಿಗೆ ಹೋಗ್ತಾ ಇದೆ ರೀನಲ್ ಅಪಧಮನಿಯ ಮೂಲಕ.
ಅಲ್ಲಿ ಯೂರಿಯಾ, ಅಮೈನೋ ಆಮ್ಲ, ಗ್ಲೂಕೋಸ್, ನೀರು, ಸಾಲ್ಟ್ ಎಲ್ಲ ಇದೆ. ಆದರೆ ನಾವು ಇಲ್ಲಿಂದ ಹೊರ ತೆಗಿಬೇಕಾಗಿರೋದು, ಆ ರಕ್ತದಿಂದ ತೆಗೆದಾಕಬೇಕಾಗಿರೋದು ಬರೀ ಯೂರಿಯಾ, ಇನ್ನೇನೂ ಇಲ್ಲ. ಯೂರಿಯಾನ ತೆಗೆದುಹಾಕಬೇಕು, ಇನ್ನು ಮಿಕ್ಕಿದ್ದೆಲ್ಲ ಮತ್ತೆ ಹೀರ್ಕೊಳ್ಬೇಕು. ಆ ಕೆಲಸ ಇಲ್ಲಿ ಆಗ್ತಾ ಇದೆ. ಸೊ ಈ ಕೊಳವೆಯಾಕಾರದ ಭಾಗದಲ್ಲಿ ಯಾವುದು ಹೀರ್ಕೊಳ್ತಾ ಇದೆ ಅಂದರೆ ಅಮೈನೋ ಆಮ್ಲ ಮತ್ತು ಗ್ಲೂಕೋಸ್ ಹೀರ್ಕೊಂಡ್ಬಿಡುತ್ತೆ. ಇದು ಅದನ್ನು ಮರುಹೀರಿಕೆ ಅಂತ ಹೇಳ್ತಾರೆ, ಮರುಹೀರಿಕೆ ಅಂತ ಅಂದ್ಬಿಟ್ಟು. ಸೊ ಇವೆರಡೂ ಇಲ್ಲಿ ಹೀರ್ಕೊಂಡು ನಂತರ ಕೆಳಗಡೆ ಬರ್ತಾ ಇದೆ. ಅದು ಈ ನಾಳಗಳ ಮೂಲಕ ಕೆಳಗಡೆ ಬರ್ತಾ ಇದೆ. ಬಂದ ಮೇಲೆ ಅದರಲ್ಲಿ ಇನ್ನೂ ಏನಿದೆ, ಆ ಯೂರಿಯಾವನ್ನು ಒಳಗೊಂಡ ರಕ್ತದಲ್ಲಿ ಏನಿದೆ, ನೀರಿನ ಅಂಶ ಜಾಸ್ತಿ ಇದೆ, ಮತ್ತು ಉಪ್ಪಿನ ಅಂಶ, ಲವಣದ ಅಂಶ ಜಾಸ್ತಿ ಇದೆ. ನೀರು ಮತ್ತು ಲವಣ ನಮಗೆ ಬೇಕೇ ಬೇಕು. ಸೊ ಈ ಹೆನ್ಲೀಸ್ ಕುಣಿಕೆ ಅಂತ ಇದೆಯಲ್ಲ, ಈ ಯೂ ಥರ ಆಕಾರ ಇದೆಯಲ್ಲ, ಆ ಹೆನ್ಲೀಸ್ ಕುಣಿಕೆಯಲ್ಲಿ ಏನಾಗುತ್ತೆ, ಆ ಜಾಗದಲ್ಲಿ ನೀರು ಮತ್ತು ಸಾಲ್ಟ್ ಎರಡೂ ಅಭಿಸರಣೆ ಅಂತ ಏನು ಹೇಳ್ತೀವಿ, ಅಭಿಸರಣೆಯ ಮೂಲಕ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಬರೀ ನಮಗೆ ಇಲ್ಲಿ ಯೂರಿಯಾ ಎಂಬ ತ್ಯಾಜ್ಯವನ್ನು ಹೊರಹಾಕುತ್ತೆ. ಇದಿಷ್ಟು ನೆಫ್ರಾನ್ ಹೇಗೆ ಕೆಲಸ ಮಾಡ್ತು ಅಂತ ಮತ್ತೊಂದು ಸಲ ಹೇಳ್ತೀನಿ ನೋಡಿ. ರೀನಲ್ ಅಪಧಮನಿಯ ಮೂಲಕ ಅಶುದ್ಧ ರಕ್ತವು, ಅಂದರೆ ಅಶುದ್ಧ ರಕ್ತದಲ್ಲಿ ಏನಿತ್ತು, ಯೂರಿಯಾ, ಅಮೈನೋ ಆಮ್ಲ, ಗ್ಲೂಕೋಸ್, ನೀರು, ಸಾಲ್ಟ್ ಇಷ್ಟೆಲ್ಲ ಇತ್ತು. ಆದರೆ ಅಂತಹ ಅಶುದ್ಧ ರಕ್ತದಲ್ಲಿ ನಾವು ಯೂರಿಯಾ ಮಾತ್ರ ತೆಗಿಬೇಕಾಗಿತ್ತು, ಇವೆಲ್ಲ ಮತ್ತೆ ಹೀರ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ನೆಫ್ರಾನ್ಗೆ ಕಳಿಸ್ತಾ ಇದೆ ಕಿಡ್ನಿನಲ್ಲಿ ಇದೆ. ಈ ಥರ ಅನೇಕ ನೆಫ್ರಾನ್ಗಳಿರುತ್ತೆ. ಟೋಟಲ್ ಆಗಿ 2.4 ಮಿಲಿಯನ್ ನೆಫ್ರಾನ್ಗಳಿರುತ್ತೆ. ಪ್ರತಿಯೊಂದು ನೆಫ್ರಾನು ಈ ರೀತಿಯ ಕಾರ್ಯ ಮಾಡುತ್ತೆ. ಅಶುದ್ಧ ರಕ್ತವನ್ನು ರೀನಲ್ ಅಪಧಮನಿಯ ಮೂಲಕ ಬೌಮನ್ ಕೋಶಕ್ಕೆ ಕಳಿಸ್ತಿದ್ವಿ. ಅಲ್ಲಿ ಗ್ಲಾಮರೂಲಸ್ ಅಲ್ಟ್ರಾಫಿಲ್ಟ್ರೇಷನ್ ಆಯಿತು. ನಂತರ ಅದು ತಳ್ಳಲ್ಪಡ್ತು, ಅಪಧಮನಿಯ ಕವಲುಗಳಿಗೆ ತಳ್ಳಲ್ಪಟ್ಟಾಗ ಈ ಕೊಳವೆಯಾಕಾರದ ಭಾಗ ಏನಿದೆ ನೆಫ್ರಾನ್ನಲ್ಲಿ, ಕೊಳವೆಯಾಕಾರದ ಭಾಗದಲ್ಲಿ ನಮಗೆ ಉಪಯುಕ್ತವಾಗುವ ಅಮೈನೋ ಆಮ್ಲ ಮತ್ತು ಗ್ಲೂಕೋಸನ್ನು ಮರುಹೀರಿಕೆ ಮಾಡಿಕೊಂಡು ಹೀರ್ಕೊಂಡ್ಬಿಡ್ತು ಅದರೊಳಗಿರೋದು. ಮತ್ತು ಇನ್ನು ಮಿಕ್ಕಿದ್ದು ರಕ್ತವನ್ನು ಕಳಿಸ್ತಾ ಇದೆ ಕೆಳಗಡೆಗೆ, ಹೆನ್ಲೀಸ್ ಕುಣಿಕೆಗೆ ಕಳಿಸ್ತಾ ಇದೆ. ಕಳಿಸಿದ್ಮೇಲೆ ಅದರಲ್ಲಿ ಇನ್ನೂ ನೀರು ಮತ್ತು ಸಾಲ್ಟ್ ಇತ್ತು. ಇಲ್ಲಿ ಹೆನ್ಲೀಸ್ ಯು ಟ್ಯೂಬ್ ಇದೆಯಲ್ಲ, ಯು ಶೇಪು, ಆ ಯು ಶೇಪ್ನ ಹೆನ್ಲೀಸ್ ಇದರಲ್ಲಿ ಏನಾಗ್ತಾ ಇದೆ, ನೀರು ಮತ್ತು ಸಾಲ್ಟ್, ಲವಣಗಳು ಮತ್ತು ಆಸ್ಮೋರೆಗ್ಯುಲೇಷನ್ ಅಭಿಸರಣೆಯ ಮೂಲಕ ಇಲ್ಲಿ ವ್ಯತ್ಯಸ್ತ ಮರುಹೀರಿಕೆ ಆಯಿತು. ಇಲ್ಲಿ ಅಭಿಸರಣೆಯ ಮೂಲಕ ಹೀರ್ಕೊಳ್ತು. ನಂತರ ಉಳಿದಂತಹ ತ್ಯಾಜ್ಯವಾದ, ನೋಡಿ ಇಲ್ಲಿ ಆರೋ ಮಾರ್ಕಲ್ಲಿ ಕೊಟ್ಟಿದ್ದಾರೆ, ಉಳಿದಂತಹ ತ್ಯಾಜ್ಯವಾದ ಇಲ್ಲಿ ಆರೋ ಮಾರ್ಕಲ್ಲಿ ಇದೆ ನೋಡಿ, ತ್ಯಾಜ್ಯವಾದ ಯೂರಿನ್ ಅಥವಾ ಯೂರಿಯಾ ವಿತ್ ವಾಟರ್, ಸ್ವಲ್ಪ ಪ್ರಮಾಣದ ನೀರು, ಬರೀ ಯೂರಿಯಾ ಹಾಕೋದಿಲ್ಲ, ಅದು ಸ್ವಲ್ಪ ಪ್ರಮಾಣದ ನೀರಿನ ಒಳಗಡೆ ಕರಗಿರುತ್ತೆ. ಅದು ನಮಗೆ ಯೂರಿನ್ ಮೂಲಕ, ಮೂತ್ರದ ಮೂಲಕ ಇಲ್ಲಿ ಹೊರಗಡೆ ಈ ರೀತಿ ಹೋಗ್ತಾ ಇದೆ ನೋಡಿ. ಸೊ ನಾವು ತ್ಯಾಜ್ಯ ಹಾಕ್ತಾ ಇದ್ದೀವಿ, ಅಂದರೆ ಯೂರಿಯಾ, ಮೂತ್ರ ಅಂತ ಹೇಳ್ತೀವಲ್ಲ, ಯೂರಿನ್ ಪಾಸ್ ಮಾಡೋದು ಅಂತ, ಆ ಯೂರಿನ್ ಪಾಸ್ ಮಾಡೋದ್ರಲ್ಲಿ ಏನಿದೆ, ಯೂರಿಯಾ ಮತ್ತು ನೀರು ಇರುತ್ತೆ. ಸೊ ಈ ರೀತಿಯಾಗಿ ಅಶುದ್ಧ ರಕ್ತವನ್ನು ಶುದ್ಧ ರಕ್ತ ಮಾಡಿ ರೀನಲ್ ಅಪಧಮನಿ ಅಂತ ಇಲ್ಲಿದೆ ನೋಡಿ. ಸೊ ರೀನಲ್ ಅಭಿಧಮನಿ ಅಂತ ಇದೆ. ರೀನಲ್ ಅಭಿಧಮನಿಯ ಮೂಲಕ ಶುದ್ಧ ರಕ್ತ ಮಾತ್ರ ಹೋಗುತ್ತೆ ನೋಡಿ. ಇಲ್ಲೂ ಕೂಡ ನೀವು ನೋಡ್ಬೋದು ನೋಡಿ, ಇಲ್ಲಿ ರೀನಲ್ ಅಪಧಮನಿಯ ಮೂಲಕ ಅಶುದ್ಧ ರಕ್ತ ಬಂತು. ಅಶುದ್ಧ ರಕ್ತ ಬಂದಿದ್ದು ಎಲ್ಲಿಗೆ ಹೋಗ್ತಾ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಇರುತ್ತೆ. ಅನೇಕ ನೆಫ್ರಾನುಗಳಿದೆ. ಎಲ್ಲ ನೆಫ್ರಾನುಗಳಲ್ಲಿ ಬೌಮನ್ಸ್ ಕ್ಯಾಪ್ಸೂಲ್ ಹೀರ್ಕೊಂಡ ನಂತರ ಅದು ಫಿಲ್ಟ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಅದರಲ್ಲಿ ಅಮೈನೋ ಆಮ್ಲ, ನೀರು, ಲವಣ, ಗ್ಲೂಕೋಸ್ ಎಲ್ಲ ಇತ್ತು. ಅವುಗಳನ್ನೆಲ್ಲ ಹೀರ್ಕೊಂಡ್ಬಿಟ್ಟು ಬೇಡವಾದಂತಹ ಯೂರಿನ್ ಏನಿತ್ತು, ಯೂರಿಯಾ ನೀರಿನೊಂದಿಗೆ, ಸ್ವಲ್ಪ ಪ್ರಮಾಣದ ನೀರಿನೊಂದಿಗೆ ಅದು ಹೊರಗಡೆ ಹಾಕ್ತಾ ಇದೆ. ಯಾವುದರೊಂದಿಗೆ, ಮೂತ್ರನಾಳದ ಮೂಲಕ ಹೊರಗೆ ಹಾಕಿ ಇಲ್ಲಿ ಮೂತ್ರಕೋಶಕ್ಕೆ ಬಂದು ಯೂರಿಯಾ ಇಲ್ಲಿಗೆ ಹೋಗುತ್ತೆ. ಅಂದರೆ ಇದನ್ನೇ ಮೂತ್ರ ಅಂತ ಹೇಳೋದು. ಈ ರೀತಿಯಾಗಿ ಅಶುದ್ಧ ರಕ್ತದಲ್ಲಿರುವ ಕಶ್ಮಲ ತ್ಯಾಜ್ಯ ಪದಾರ್ಥವನ್ನು, ಅಂದರೆ ಹಾನಿಕಾರಕ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುತ್ತೆ ಕಿಡ್ನಿ, ಹೊರಹಾಕುವ ಕೆಲಸವನ್ನು ಮಾಡುತ್ತೆ. ಇದನ್ನೇ ನಾವು ವಿಸರ್ಜನೆ ಅಂತ ಹೇಳೋದು. ಇಲ್ಲಿ ನಿಮಗೆ ಮನುಷ್ಯನ ವಿಸರ್ಜನಾಂಗ ವ್ಯೂಹದ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂತ ಹೇಳಿದ್ರೆ, ಈ ಚಿತ್ರವನ್ನು ಬರೆದು ನೀವು ವಿವರಿಸಬೇಕಾಗುತ್ತೆ 5 ಮಾರ್ಕ್ಸ್ಗೆ ಕೇಳಿದ್ರೆ. ಅಥವಾ ನಿಮಗೆ ಇಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಯನ್ನು ಕೇಳಬಹುದು. ಸೊ ಯಾವುದರ ಮೂಲಕ ಇದು ಎಂಟ್ರಿ ಆಗುತ್ತೆ ನೆಫ್ರಾನ್ಗೆ ಅಂತ ಕೇಳ್ಬೋದು. ರೀನಲ್ ಅಪಧಮನಿಯ ಮೂಲಕ ಅಶುದ್ಧ ರಕ್ತ ಹೋಗೋದು. ಇಲ್ಲೆಲ್ಲ ಶುದ್ಧ ಆದಮೇಲೆ ಯಾವುದರ ಮೂಲಕ ಅದು ಹೊರಗಡೆ ಬರುತ್ತೆ, ರೀನಲ್ ಅಭಿಧಮನಿಯ ಮೂಲಕ.
ಸೊ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ಬೋದು. ಹೆನ್ಲಿಯ ಕುಣಿಕೆಯಲ್ಲಿ ಯಾವುದು ಮರುಹೀರಿಕೆ ಆಗುತ್ತೆ ಅದನ್ನು ಕೇಳ್ಬೋದು, ಅಮೈನೋ ಆಮ್ಲ ಮತ್ತು ಗ್ಲೂಕೋಸ್. ಸೊ ಈ ರೀತಿಯಾಗಿ ಯೂಟ್ಯೂಬ್ ಅಂತ ಇದೆಯಲ್ಲ, ಇಲ್ಲಿ ಯು ಅನ್ನೋ ಶೇಪಿನ ಕುಣಿಕೆ, ಅಲ್ಲಿ ಯಾವುದು ಅಭಿಸರಣೆಯಿಂದ ಅಬ್ಸರ್ಪ್ಷನ್ ಆಯಿತು, ಹೀರಿಕೆ ಆಯಿತು ಅಂದರೆ ನೀರು ಮತ್ತು ಲವಣ ಅಬ್ಸರ್ಪ್ಷನ್ ಆಯಿತು ಅಂತ ಹೇಳಬೇಕು. ಈ ರೀತಿಯಾಗಿ ಯೂರಿನ್ನು ತಯಾರಾಗಿ ಇಲ್ಲಿ ಮೂತ್ರಕೋಶದ ಮೂಲಕ ಹೊರಗಡೆ ಹಾಕಲ್ಪಡುತ್ತೆ. ಸೊ ಇದಿಷ್ಟು ಮನುಷ್ಯನ ವಿಸರ್ಜನಾಂಗ ವ್ಯೂಹ. ಈಗ ನೆಕ್ಸ್ಟ್ ಬಂದರೆ ನಿಮಗೆ ಕೃತಕ ಮೂತ್ರಪಿಂಡದ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈಗ 2 ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ತಿಳ್ಕೊಳ್ಳಿ, 2 ಕಿಡ್ನಿ ಡ್ಯಾಮೇಜ್ ಆಗಿಬಿಟ್ಟಿದೆ ಇಲ್ಲಿ ಅಂತ ತಿಳ್ಕೊಳ್ಳಿ. ಸೊ ಆಗ ಏನು ಮಾಡ್ತಾರೆ, ಡಯಾಲಿಸಿಸ್ ಮಾಡ್ತಾ ಹೋಗ್ತಾರೆ. 2 ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತಂದರೆ ನಮ್ಮಲ್ಲಿ ಆಹಾರ ತಿಂತೀವಲ್ಲ ಅದ್ರ ತ್ಯಾಜ್ಯ ಪದಾರ್ಥ, ಜೀವಕೋಶಗಳು ತಯಾರಿಸುತ್ತಲ್ಲ ಅದ್ರ ತ್ಯಾಜ್ಯ ಪದಾರ್ಥ ಎಲ್ಲ ಹೊಟ್ಟೆ ಒಳಗಡೆನೆ ಎಲ್ಲ ಜೀವಕೋಶಗಳಲ್ಲೂ ಸೇರ್ಕೊಂಡ್ಬಿಟ್ಟಿರುತ್ತೆ. ಆಗ ಮನುಷ್ಯನ 2 ಕಿಡ್ನಿ ಏನಾದರೂ ಫೇಲ್ಯೂರ್ ಆದರೆ ಮನುಷ್ಯನ ಬಾಡಿಯ ಕಲ್ಲರು ಕಪ್ಪು ಬಂದ್ಬಿಡುತ್ತೆ. ಯಾಕೆ? ತ್ಯಾಜ್ಯ ಪದಾರ್ಥ, ಹಾನಿಕಾರಕ ತ್ಯಾಜ್ಯ ಪದಾರ್ಥ ಎಲ್ಲ ದೇಹದ ಒಳಗೆ ಇತ್ತಲ್ಲ, ಸೇರ್ಕೊಂಡ್ಬಿಟ್ಟಿದೆ, ಹೊರಗಡೆ ಹೋಗಲೇಬೇಕು. ಇದು ಕೆಲಸ ಮಾಡದೇ ಇದ್ದರೆ ಮನುಷ್ಯ ಬದುಕುವುದು ಸ್ವಲ್ಪ ಕಷ್ಟಕರವಾಗುತ್ತೆ. ಈಗೇನು ಕಿಡ್ನಿ ಏನಾದರೂ ಇದಾಗದೇ ಇದ್ದರೆ, ವರ್ಕ್ ಆಗದೇ ಇದ್ದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನು ಕೂಡ ಮಾಡ್ತಾರೆ. ಆದರೆ ಅದಕ್ಕೆ ಎಲ್ಲ ಮ್ಯಾಚ್ ಆಗಬೇಕು, ಬ್ಲಡ್ ಮ್ಯಾಚ್ ಆಗಬೇಕು ಅಥವಾ ಮಸಲ್ಸ್ ಎಲ್ಲ ಇದೆಲ್ಲ ಮ್ಯಾಚ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮೂಲಕ ಕಿಡ್ನಿಯ ಕಾರ್ಯವನ್ನು ಮಾಡಬಹುದು. ಅಥವಾ ಡಯಾಲಿಸಿಸ್ ಎನ್ನುವಂತಹ ಒಂದು ಉಪಕರಣದ, ಡಯಲೈಸರ್ ಎನ್ನುವ ಉಪಕರಣದ ಮೂಲಕ ಕೂಡ ನಾವು ಕಿಡ್ನಿ ಏನು ಕೆಲಸ ಮಾಡುತ್ತೆ ಈ ಡಯಲೈಸರ್ ಮಷಿನ್ನು ಅದೇ ಕೆಲಸ ಮಾಡೋದು. ಈಗ ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಇದನ್ನು ಕೃತಕ ಮೂತ್ರಪಿಂಡ ಅಂತ ಕೂಡ ಹೇಳ್ತಾರೆ. ಸೊ ಕೃತಕ ಮೂತ್ರಪಿಂಡ, ಡಯಲೈಸರು ಹೇಗೆ ಮೂತ್ರಪಿಂಡ ಕಾರ್ಯ ಮಾಡ್ತೋ ಅದೇ ಥರ ಈ ಮಿಷಿನ್ ಮಾಡುತ್ತೆ. ಇದು ಮೂತ್ರಪಿಂಡ ದೇಹದ ಒಳಗೆ ಮಾಡ್ತಿತ್ತು, ದೇಹದ ಒಳಗೆ ಮಿಷಿನ್ ಇಟ್ಟು ನಾವು ಮಾಡೋಕ್ಕಾಗಲ್ಲ, ಅದಕ್ಕೆ ದೇಹದ ಹೊರಗೆ ಮಾಡ್ತಾರೆ. ಇನ್ನು ಮುಂದೆ ಏನಾದರೂ ಕಂಡುಹಿಡಿದ್ರೂ ಇಡ್ಬಹುದೇನೋ. ಇಲ್ಲೇ ಈಗ ಹಾರ್ಟಿಂದು ಇಲ್ಲಿ ತೆಗ್ಲಾಕೊಂಡು ಒಂದು ಮಿಷಿನ್ನು ಓಡಾಡ್ತಾರಲ್ಲ, ಆ ರೀತಿ ಸಣ್ಣ ಮಿಷಿನ್ ಏನಾದರೂ ಕಂಡಿಡಿದ್ರೆ ತೆಗ್ಲಾಕೊಂಡು ಓಡಾಡ್ಬೋದು. ಅದು ಈ ಮೂತ್ರಪಿಂಡದ ಕಾರ್ಯ ನಿರ್ವಹಿಸ್ಬೋದು, ಯಾರಾನ ಕಂಡಿಡಿಯೋರು ಇದ್ದರೆ. ಸೊ ಇಲ್ಲಿ ಏನು ಮಾಡುತ್ತೆ, ನಾವು ಅಲ್ಲಿ ರೀನಲ್ ಅಪಧಮನಿಯ ಮೂಲಕ ಅಂತ ಹೇಳಿದ್ವಲ್ಲ, ನೋಡಿ ಇಲ್ಲಿ ಒಂದು ಅಪಧಮನಿಯ ಒಂದು ನಾಳ ಇಟ್ಟಿದ್ದಾರೆ, ಆರ್ಟಿಫಿಷಿಯಲ್ ಇದೆಲ್ಲ ಕೃತಕ. ಇಲ್ಲಿ ಅಭಿಧಮನಿಯ ನಾಳ ಕೂಡ ಇದೆ ನೋಡಿ. ಅಪಧಮನಿಯ ನಾಳದ ಮೂಲಕ ರಕ್ತವನ್ನೆಲ್ಲ ಹೀರ್ತಾ ಇರುತ್ತೆ. ಎಲ್ಲ ರಕ್ತನೂ ಒಟ್ಟಿಗೆ ತೊಗೊಂಬಿಡಲ್ಲ ಮಕ್ಕಳೇ, ಸ್ವಲ್ಪ ಸ್ವಲ್ಪ ರಕ್ತವನ್ನು ತಗೊಳ್ತಾರೆ. ಸ್ವಲ್ಪ ರಕ್ತ ಎಲ್ಲ ಇಲ್ಲಿಗೆ ಹೋಗ್ತಾ ಇದೆ, ಅಶುದ್ಧ ರಕ್ತ ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತು, ಈ ನಾಳಗಳೆಲ್ಲ ಏನು ಮಾಡ್ತು ನೋಡಿ. ಈ ನಾಳಗಳೆಲ್ಲ ಇದೆಯಲ್ಲ ಇಲ್ಲಿ, ನೆಫ್ರಾನ ಕೊಳವೆಯಾಕಾರದ ಭಾಗ, ಹೆನ್ಲೀಸ್ ಲೂಪ್ ಅಂತ ಏನು ಹೇಳ್ತೀವಿ, ಹೆನ್ಲಿಯ ಕುಣಿಕೆ, ಇವೆಲ್ಲದರ ಕೆಲಸ ಈ ಡಯಲೈಸಿಂಗ್ ಮಿಷಿನ್ ಮಾಡ್ತಾ ಇದೆ. ಇದ್ರ ಒಳಗಡೆ ಇದೆಯಲ್ಲ ಇದು ಮಾಡ್ತಾ ಇದೆ. ಸೊ ಇಲ್ಲಿ ನೋಡಿ ಅಶುದ್ಧ ರಕ್ತ ಆರೋ ಮಾರ್ಕೆ ಹಾಕಿದರೆ ಅಶುದ್ಧ ರಕ್ತ ಇಲ್ಲಿಗೆ ಬರ್ತಾ ಇದೆ, ಡಯಲೈಸರ್ ಮಿಷಿನ್ ಒಳಗೆ ಬಂತು. ಇಲ್ಲೆಲ್ಲ ಏನೇನು ಹೀರ್ಕೊಳ್ಬೇಕು ಪದಾರ್ಥ, ಅಲ್ಲಿ ಹೇಳಿದ್ನಲ್ಲ ಅಮೈನೋ ಆಮ್ಲ, ಲವಣ, ನೀರು, ಗ್ಲೂಕೋಸ್, ಈ ಅಂಶಗಳನ್ನೆಲ್ಲ ಹೀರ್ಕೊಳ್ತು. ಇದು ಹೀರ್ಕೊಂಡು ನೋಡಿ ಮತ್ತೆ ರೀನಲ್ ಅಭಿಧಮನಿಯ ನಾಳ ಅಂತ ಒಂದಿದೆ, ಅಭಿಧಮನಿಯ ಮೂಲಕ ಹೀರ್ಕೊಂಡಿರೋದೆಲ್ಲ ಮತ್ತೆ ವಾಪಸ್ಸು ಇಲ್ಲಿ ಹಾಕ್ತಾ ಇದೆ. ಬೇಡದೇ ಇರುವಂತಹ ಒಂದು ಯೂರಿಯಾ ಇಲ್ಲಿ ಪ್ರೊಡ್ಯೂಸ್ ಆಯ್ತಲ್ಲ, ತಯಾರಾಯ್ತಲ್ಲ, ಅದು ನೋಡಿ ಇಲ್ಲಿಂದ ಬಂದು ಇಲ್ಲಿಗೆ ಸೇರ್ತಾ ಇದೆ ಯೂರಿಯಾ. ಮತ್ತು ಅಧಿಕ ಲವಣ ಏನಾದರೂ ಇದ್ದರೆ ಮತ್ತು ಅವುಗಳೆಲ್ಲ ಬಂದು ಇಲ್ಲಿ ಸೇರ್ತಾ ಇದೆ. ಇದು ಬಹಳ ತ್ಯಾಜ್ಯ ಪದಾರ್ಥ, ಇದು ಹೊರ ಹಾಕ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಇದು ಇಲ್ಲಿಂದ ಡಯಲೈಸರ್ ದ್ರಾವಣವನ್ನು ಕಳಿಸ್ತಾವ್ರಿ. ಡಯಲೈಸಿಂಗ್ ದ್ರಾವಣ, ತಾಜಾ ದ್ರಾವಣವನ್ನು ಕಳಿಸ್ತಾನೆ ಇರ್ತಾರೆ. ತಾಜಾ ದ್ರಾವಣದ ಸಹಾಯದಿಂದ ಇದು ಮಾಡಲ್ಪಟ್ಟಿರುತ್ತೆ. ಇವೆಲ್ಲ ನಾಳಗಳು ಅರೆಪಾರಕ ಪೊರೆ ಇರುತ್ತೆ. ಸೊ ಅದರಿಂದ ಹೀರಲ್ಪಡೋದು ಕೆಲಸ ಆಗುತ್ತೆ. ಇದಿಷ್ಟು ಡಯಲೈಸಿಂಗ್ ಮಿಷಿನ್. ಅಂದರೆ ಒಟ್ಟಾರೆಯಾಗಿ ಹೇಳ್ತೀನಿ ನೋಡಿ, ಅಪಧಮನಿಯ ನಾಳ ಇದೆ, ನಾಳದಿಂದ ಅಶುದ್ಧ ರಕ್ತ ಹೋಯಿತು, ಇಲ್ಲೆಲ್ಲ ಫಿಲ್ಟ್ರ್ ಆಯಿತು. ಫಿಲ್ಟ್ರ್ ಆದಮೇಲೆ ಬೇಕಾದಂತಹ ಅಮೈನೋ ಆಮ್ಲ, ಸಾಲ್ಟ್, ವಾಟರು ಅದೆಲ್ಲನೂ ಇಲ್ಲಿಗೆ ಬರ್ತಾ ಇದೆ, ಅಭಿಧಮನಿಯ ನಾಳಕ್ಕೆ ಬಂದು ವಾಪಸ್ಸು ದೇಹದೊಳಗೆ ಹೋಗ್ತಾ ಇದೆ ರಕ್ತದ ಜೊತೆ. ಸೊ ಬೇಡವಾದಂತಹ ಯೂರಿಯಾ ಎಲ್ಲ ಇಲ್ಲಿಗೆ ಬಂದು ಸೇರ್ತಾ ಇದೆ. ಮತ್ತು ಇಲ್ಲಿ ಖಾಲಿ ಆಗಿಬಿಟ್ರೆ ದ್ರಾವಣ ಮತ್ತೆ ಇಲ್ಲಿಂದ ಹಾಕ್ತಾ ಇದ್ದಾರೆ ನೋಡಿ. ಇದಿಷ್ಟು ಡಯಾಲಿಸಿಸ್ ಮಾಡುವಂಥದ್ದು. ಸೊ ಈಗ ಆರೋಗ್ಯವಂತ ಮನುಷ್ಯ ಏನಾದರೂ ಇದ್ದರೆ ಅವನ ಆರೋಗ್ಯವಂತ ಮನುಷ್ಯನಲ್ಲಿ ಇದು ಎಷ್ಟು ಲೀಟ್ರು ಮಾಡ್ಬೋದು? ನೀವು ಒಂದು ದಿನಕ್ಕೆ 1 ಲೀಟ್ರಿಂದ ಅಂದರೆ 2 ಲೀಟ್ರ್ವರೆಗೂ ಯೂರಿನ್ ಪಾಸ್ ಮಾಡ್ಬೋದು. ಒಂದು ದಿನಕ್ಕೆ 1 ಲೀಟ್ರಿಂದ 2 ಲೀಟ್ರ್ವರೆಗೂ ಯೂರಿನ್ ಪಾಸ್ ಮಾಡ್ತೀರಾ. ಹಾಗಾದರೆ ಅಷ್ಟೇ ಫಿಲ್ಟ್ರ್ ಮಾಡ್ತಾ ಇಲ್ಲ. ಎಷ್ಟು ಫಿಲ್ಟ್ರ್ ಮಾಡಿದೆ ಇದು ಅಂದರೆ 180 ಲೀಟರ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಒಂದು ದಿನಕ್ಕೆ ಇದು 180 ಲೀಟರ್ ಅಷ್ಟು ಶೋಧಿಸುತ್ತಂತೆ. ಆದರೆ ಅಲ್ಲಿ ಹೊರಗಡೆ ಹೋಗ್ತಾ ಇರೋದು
1ರಿಂದ 2 ಲೀಟ್ರು ಅಷ್ಟೇ. ಹಾಗಾದರೆ ಇನ್ನು ಮಿಕ್ಕಿದ್ದೆಲ್ಲ ಏನಾಯಿತು? ಮರುಹೀರಿಕೆ ಆಗಿದೆ. ಮರುಹೀರಿಕೆಗೆ ಯಾವುದ್ಯಾವುದೋ ಇದಿವೆಲ್ಲ ಆ 4 ಪದಾರ್ಥಗಳು ಮರುಹೀರಿಕೆ ಆಗಿದೆ. ಹಾಗಾದರೆ 180 ಲೀಟ್ರೂ ಏನಾದರೂ ಹೊರಗಡೆ ಹೋಗಿದರೆ ಮನುಷ್ಯ ಸತ್ತೋಗ್ತಾ ಇದ್ದ. ಸೊ ಎಲ್ಲ ಪ್ರಮಾಣದ ಇಷ್ಟು 180 ಲೀಟರಷ್ಟು ಅದು ಒಂದು ದಿನಕ್ಕೆ ಶೋಧಿಸಿದೆ. ಅದರಲ್ಲಿ 1ರಿಂದ 2 180 ಲೀಟ್ರು ಶೋಧಿಸಿದೆ. ಅದರಲ್ಲಿ 1ರಿಂದ 2 ಲೀಟ್ರು ವಿಸರ್ಜನೆ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಮೂತ್ರಪಿಂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನೋಡಿ. ಸೊ ನೆಕ್ಸ್ಟ್ ಬಂದರೆ ನಾವು ಇದಿಷ್ಟು ಮನುಷ್ಯನಲ್ಲಿ ವಿಸರ್ಜನೆ ಹೇಗೆ ನಡೀತು ಅಂತ ನಾವೀಗ ತಿಳ್ಕೊಂಡ್ವಿ. ಹಾಗಾದರೆ ಬನ್ನಿ ಸಸ್ಯಗಳಲ್ಲಿ ವಿಸರ್ಜನೆ, ಈಗ ನಾವು ದ್ಯುತಿ ಸಂಶ್ಲೇಷಣೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಸಸ್ಯಗಳಲ್ಲಿ. ಅದೇ ಥರ ಸಸ್ಯಗಳಲ್ಲೂ ಕೂಡ ವಿಸರ್ಜನೆ ಆಗುತ್ತೆ. ಈಗ ಸಸ್ಯಗಳಲ್ಲಿ ಅಂಟ್ಕೊಂಡಿರುತ್ತೆ ನೋಡಿ, ಅಂಟು ರಾಳ ಅಂದ್ಬಿಟ್ಟು ನಾವು ಉಪಯೋಗಿಸ್ತೀವಲ್ಲ, ಅದೆಲ್ಲ ವಿಸರ್ಜನೆಯಾದ ಪದಾರ್ಥಗಳು. ಸಸ್ಯದಿಂದ ವಿಸರ್ಜಿಸಲ್ಪಟ್ಟ ಪದಾರ್ಥ ಅದು, ರಾಳ ಅಂಟು ಅಂತ. ಆದರೆ ಅದು ಕೆಳಗಡೆ ಹಾಕಲ್ಲ ಅಷ್ಟೇ, ಅದು ಅಲ್ಲಿಗೆ ಮರಕ್ಕೆ ಅಂಟ್ಕೊಂಡಿರುತ್ತೆ. ಅದು ಕೂಡ ಒಂದು ತ್ಯಾಜ್ಯ ಪದಾರ್ಥ ಅಂತ ಹೇಳಬಹುದು. ಸೊ ನೋಡಿ, ಸಸ್ಯಗಳಿಂದ ನೀರು ತಯಾರಾಗುತ್ತೆ. ಅಂದರೆ ವಿಸರ್ಜನೆಗೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ಸಸ್ಯಗಳಲ್ಲಿ ಹೆಚ್ಚು ನೀರು ಹೀರ್ಕೊಂಡ್ಬಿಡ್ತು. ಅಷ್ಟು ನೀರು ಬೇಡ ಅಂತಂದರೆ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಅದು ಹೊರಹಾಕುತ್ತೆ. ಹೆಚ್ಚು ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಅದು ಹೊರಹಾಕುತ್ತೆ. ಇನ್ನು ಆ ಸಸ್ಯಗಳಲ್ಲಿ ಜೀವಕೋಶಗಳೇನಾದರೂ ಸತ್ತೋದ್ರೆ ಅದು ಎಲೆ ಉದುರುತ್ತೆ ಅಂತ ನೋಡಿದಿರಲ್ಲ, ಆ ಎಲೆ ಸತ್ತಂತಹ ಜೀವಕೋಶಗಳು ಎಲೆಯ ಉದುರುವಿಕೆಯ ಮೂಲಕ ಅದು ಹೊರಗಡೆ ಹೋಗುತ್ತೆ. ನಂತರ ಸಸ್ಯ ತ್ಯಾಜ್ಯ ಪದಾರ್ಥಗಳು, ಇನ್ನು ಕೆಲವು ತ್ಯಾಜ್ಯ ಪದಾರ್ಥಗಳಿದೆ, ಅದನ್ನೆಲ್ಲ ರಸದಾನಿಗಳಲ್ಲಿ ಸಂಗ್ರಹ ಮಾಡಿಕೊಳ್ಳುತ್ತೆ. ಕೆಲವೊಂದು ಸಸ್ಯ ಪದಾರ್ಥದ ತ್ಯಾಜ್ಯಗಳನ್ನು ರಸದಾನಿಗಳಲ್ಲಿ ಸಂಗ್ರಹ ಮಾಡಿಕೊಳ್ಳುತ್ತೆ. ಇನ್ನು ಕೆಲವೊಂದು ಎಲೆಗಳಲ್ಲಿ ಸಂಗ್ರಹ ಮಾಡಿಕೊಳ್ಳುತ್ತೆ ತ್ಯಾಜ್ಯ ಪದಾರ್ಥಗಳನ್ನು. ಅವು ಉದುರೋಗುತ್ತೆ, ಎಲೆಗಳಲ್ಲಿ ಸಂಗ್ರಹ ಆಗಿ ನಂತರ ಅದು ಉದುರೋಗುತ್ತೆ. ನಂತರ ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಎಲ್ಲಿ ಯಾವ ರೂಪದಲ್ಲಿ ಸಂಗ್ರಹ ಆಗುತ್ತೆ, ಇದು ಕೇಳಬಹುದು, ತುಂಬ ಇಂಪಾರ್ಟೆಂಟು. ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹ ಆಗುತ್ತೆ? ರಾಳ ಅಂಟುಗಳ ರೂಪದಲ್ಲಿ ಸಂಗ್ರಹ ಆಗುತ್ತೆ. ಹಾಗೆ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲೂ ಕೂಡ ಕೆಲವು ತ್ಯಾಜ್ಯ ಪದಾರ್ಥಗಳನ್ನು ವಿಸರ್ಜಿಸುತ್ತೆ. ಅಂದರೆ ತನ್ನ ಬೇರನ್ನು ಉಪಯೋಗಿಸ್ಕೊಂಡು ಮಣ್ಣಿಗೂ ಕೂಡ ಅದು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜನೆ ಮಾಡುತ್ತೆ. ಇದ್ರ ಬಗ್ಗೆ ಹೆಚ್ಚೇನು ಕೊಟ್ಟಿಲ್ಲ. ಬಾಷ್ಪ ವಿಸರ್ಜನೆಯ ಮೂಲಕ ಹೆಚ್ಚಾದ ನೀರನ್ನು ವಿಸರ್ಜನೆ ಮಾಡುತ್ತೆ. ಅಂಟು ರಾಳಗಳ ರೂಪದಲ್ಲಿ ಝೈಲಮ್ನಲ್ಲಿ ವಿಸರ್ಜನೆ ಮಾಡುತ್ತೆ. ರಸದಾನಿಗಳಲ್ಲಿ ಆ ವಿಸರ್ಜಿತ ಪದಾರ್ಥಗಳು ಸಂಗ್ರಹವಾಗಿರುತ್ತೆ. ಎಲೆಗಳಲ್ಲಿ ವಿಸರ್ಜಿತ ಪದಾರ್ಥಗಳು ಸಂಗ್ರಹವಾಗಿ ಅದು ಉದುರು ಹೋಗುವ ಮೂಲಕ ಹೊರಗಡೆ ಹಾಕಲ್ಪಡುತ್ತೆ. ಮಣ್ಣಿನಲ್ಲೂ ಕೂಡ ಕೆಲವು ತ್ಯಾಜ್ಯ ಪದಾರ್ಥಗಳನ್ನು ವಿಸರ್ಜಿಸುತ್ತೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇವಿಷ್ಟು ಸಸ್ಯಗಳಲ್ಲಿ ವಿಸರ್ಜನೆ ಹಾಗೂ ಮಾನವನಲ್ಲಿ ವಿಸರ್ಜನೆಯ ಬಗ್ಗೆ ನೀವು ಇದುವರೆಗೂ ತಿಳ್ಕೊಂಡಿದ್ದೀರಾ. ಧನ್ಯವಾದಗಳು.